ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಲೂಸ್ ಟಾಕ್ ಮಾತಾಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧವಾಗಿ ಎಂಪಿ ರೇಣುಕಾಚಾರ್ಯ ಕೊಟ್ಟಂತ ಹೇಳಿಕೆ ಇದೆ. ಈ ರೀತಿ ಹಾದಿ ಬೀದಿಲೆಲ್ಲ ಮಾತನಾಡಬಾರದು. ಶಿಸ್ತು ಸಮಿತಿಯ ನೋಟಿಸ್ ಅನ್ನ ಕೂಡ ಫೇಕ್ ನೋಟಿಸ್ ಅಂತ ಹೇಳಿದ್ರು. ವಿಜಯೇಂದ್ರ ಬಗ್ಗೆ ಮಾತನಾಡೋಕೆ ಏನ್ ನೈತಿಕತೆ ಇದೆ? ಬಬಲೇಶ್ವರ ನಿನ್ನ ಕ್ಷೇತ್ರ, ಅಲ್ಲಿಂದ ಸ್ಪರ್ಧೆ ಮಾಡು. ನೀನು ಕುಟುಂಬ ರಾಜಕಾರಣ ಅಂತ ಮಾತನಾಡ್ತೀಯಾ? ಮಕ್ಕಳನ್ನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕರೆತರ್ತೀಯ ನೀನು? ಹೀಗೆ ರೇಣುಕಾಚಾರ್ಯ ಸಿಟ್ಟನ್ನ ವ್ಯಕ್ತಪಡಿಸಿದರು. ಈ ಹಿಂದೆ ನೋಟಿಸ್ ಕೊಟ್ಟಾಗ ನನಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ರು. ಫೇಕ್ ನೋಟಿಸ್ ಅಂದ್ರೆ ಯಾರಾದರೂ ಫೇಕ್ ನೋಟಿಸ್ ಕೊಡೋಕ್ಕಾಗತ್ತಾ? ಮೊನ್ನೆನೂ ಸಹ ಭಾಳ ಗಂಭೀರವಾಗಿ ಶೋಕಸ್ ನೋಟಿಸ್ ಕೊಟ್ಟಾದ್ಮೇಲೆ ನನಗೆ ನೋಟಿಸ್ ಎಲ್ಲ ತಲುಪಿಲ್ಲ ಅಂದರು. ಅದಾದಮೇಲೆ ಉತ್ತರ ಕೊಡಲ್ಲ ಅಂದರು. ಅದಾದಮೇಲೆ ಅವರ ಟ್ವಿಟ್ಟರ್ ಖಾತೆಯಲ್ಲಿ ನಾನು ಉತ್ತರ ಕೊಡ್ತೀವಿ ಅಂತ ಹೇಳಿದರು. ಕದ್ದು ಮುಚ್ಚಿ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ವಿಜಯೇಂದ್ರ ಬಗ್ಗೆ ಬಾಯಿ ಬರಂಗೂ ಇದು ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಯಾರು? ನೀವೇ ಯಾರು? ನಿಮ್ಮ ಕ್ಷೇತ್ರ ಬಬಲೇಶ್ವರ, ತಾಕತ್ತಿದ್ರೆ ಅಲ್ಲಿ ಸ್ಪರ್ಧೆ ಮಾಡು. ಸ್ಪರ್ಧೆ ಮಾಡಬೇಕಲ್ಲ ಬಬಲೇಶ್ವರದಲ್ಲಿ, ಯಾಕೆ ಮಾಡಿಲ್ಲ? ಅಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರ ಜೊತೆಗೆ ಹೊಂದಾಣಿಕೆಯಿಂದ ಅಡ್ಜಸ್ಟ್ಮೆಂಟ್ ರಾಜಕಾರಣ